ಕಮಲಿ, ಆದ್ರೂ ನಂಗೆ ಯಾಕೋ ರಿಷಿ ಸರ್ ಇದನ್ನೆಲ್ಲ ಮಾಡಿದ್ದಾರೆ ಅಂದರೆ ನಂಬಕ್ಕೆ ಆಯ್ತಿಲ್ಲ ಕಣಮ್ಮಿ. ಇದ್ರಾಗೆ ಯಾರೇ ಏನೋ ನಡೆದೈತೆ. ನಿಂಗಿ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ನಾನು ರಿಷಿ ಸರ್ ಮ್ಯಾಕೆ ಹಿಂಗೆ ನಂಬಿಕೆ ಮಾಡಿಕೊಂಡಿದ್ದೆ. ಆದ್ರೆ ಛೇ, ಇಂಥ ಕೆಲಸ ಮಾಡೋರೆ. ಈ ಗೋಳಿಗೆ ಹೋದಾಗ ಸಂಭೋಗ್ ಪ್ರಜ್ಞೆ ಬಂದು ಒಂದೇ ಹೆಸರು ಹೇಳ್ದ. ಯಾರ್ದು ಗೊತ್ತಾ? ರಿಷಿ ಸರ್ದು. ಈಗ ಹೇಳು ನಿಂಗೆ, ಇಂಥ ಪರಿಸ್ಥಿತಿಲೂ ಅವನು ರಿಷಿ ಸರ್ ಹೆಸರು ಹೇಳೋನೆ ಅಂದ್ರೆ ಇದಕ್ಕೇನ್ ಕಾರಣ? ರಿಷಿ ಸರ ಈ ಕೆಲಸ ಮಾಡೋರೆ ಅಂತ. ಈಗ ಅವನು ಕಣ್ಣು ಬಿಡದೇ ಇರೋದು ನನಗೆ ಟೆಂಪರರಿ ರಿಲೀಫ್ ಅಷ್ಟೇ. ಅವನು ಪರ್ಮನೆಂಟಾಗಿ ಸೈಲೆಂಟ್ ಮಾಡಿಸೋವರೆಗೂ ನಂಗೆ ನೆಮ್ಮದಿನೇ ಇಲ್ಲ. ಈಗ ಬಂದವ್ರನ್ನೆಲ್ಲ ಅವ್ರ ಜೊತೆ ಮಾತಾಡೋದಕ್ಕೆ ಬಿಡಕ್ಕಾಗಲ್ಲ. ಹೋಗಯ್ಯ. ಸರ್ ಸರ್ ಪ್ಲೀಸ್ ಸರ್. ಹೋಗು ಅಂತ ಹೇಳ್ತಾ ಇದೀನಿ ತಾನೆ. ಅಲ್ಲ ರೀ, ಇವ್ರೇನ್ ದೇಶಕ್ಕೋಸ್ಕರ ಹೋರಾಡಿ ಜೈಲ್ ಸೇರ್ಕೊಂಡಿದಾರ? ಎಲ್ಲರೂ ಇವರು ನೋಡಕ್ ಬರ್ತಾ ಇದ್ದೀರಲ್ಲ. ಈಗಷ್ಟೇ ಇವ್ರ ಮನೆಯವ್ರನ್ನೆಲ್ಲ ಕಳಿಸೋಷ್ಟೊತ್ತಿಗೆ ನನಗೆ ಸಾಕಾಗಿ ಹೋಯ್ತು. ಈಗ ನೀವು ಬಂದಿದ್ದೀರಾ. ನಮ್ಗೆ ಇವ್ರೊಬ್ಬರನ್ನ ಕಾಯೋ ಕೆಲಸ ಅನ್ಕೊಂಡಿದ್ಯಾ? ಸರ್ ತುಂಬಾನೇ ಇಂಪಾರ್ಟೆಂಟ್ ವಿಷಯ ಸರ್. ಪ್ಲೀಸ್ ಸರ್ ಪ್ಲೀಸ್. ನೋಡ್ರಿ, ಎಷ್ಟೇ ಇಂಪಾರ್ಟೆಂಟ್ ವಿಷಯ ಆದರೂ ಸರಿ, ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಬಿಡೋಕ್ಕಾಗಲ್ಲ. ಸರ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು? ರಿಷಿ ಸರ್ ಅವ್ರ ತಂದೆಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್. ವಾಟ್? ತೇಜಸ್ ಏನ್ ಹೇಳ್ತಿದ್ಯಾ? ಅಪ್ಪಂಗೆ ಏನಾಯ್ತು? ಸರ್ ಪ್ಲೀಸ್ ನನ್ನ ಬಿಡಿ ಸರ್. ನಮ್ಮ ಅಪ್ಪಂಗೆ ಏನಾಯ್ತು ಅಂತ ನಾನು ನೋಡ್ಬೇಕು ಸರ್. ಸರ್ ಪ್ಲೀಸ್ ಸರ್. ರೀ, ಸುಮ್ಮನೆ ತಲೆ ಬುಡ ಇಲ್ಲದೆ ಮಾತಾಡಬೇಡಿ. ಪರ್ಮಿಷನ್ ಇಲ್ಲದೆ ಹಾಗೆಲ್ಲ ಆಚೆ ಕಳ್ಸೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸರ್ ಪ್ಲೀಸ್ ಸರ್, ಅಪ್ಪಂಗೆ ಏನಾಗಿದೆ ಅಂತ ನಾನು ಒಂದ್ಸಲಿ ನೋಡ್ಕೊಂಡ್ ಬರ್ತೀನಿ ಸರ್. ಸರ್ ದಯವಿಟ್ಟು ಕೇಳಿಸ್ಕೊಡಿ ಸರ್.